ನನಗೆ ಅನಿಸ್ತದೆ ಇದೇ ನಿಜವಾದ ಸ್ಥಳ. ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯವೇ ಇದಕ್ಕೆ ನಿಜವಾದ ಸ್ಥಳ. ಅರುಣ್ ಅವರು ಕೂಡ ಇದೇ ಜಾಗವನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಮಯೋಚಿತ ಅಂತ ನನಗನ್ನಿಸ್ತದೆ. ಯಾಕೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಸಂವಿಧಾನಕ್ಕಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಾಗ್ಲಿ ಎಲ್ಲ ರೀತಿಯ ಗೌರವವನ್ನ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಅನ್ನೋದರಲ್ಲಿ ಒಂದಷ್ಟು ಅನುಮಾನ ಇಲ್ಲ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬರ ವಿಚಾರವನ್ನೇ ತಗೊಳ್ಳಿ. ಅವರು ಹುಟ್ಟಿದ್ದಿಂದ ಹಿಡಿದು ವ್ಯಾಸಂಗ ಮಾಡಿದ್ದಿಂದ ಹಿಡಿದು ದೆಹಲಿಯಲ್ಲಿದ್ದದ್ದು ಅವ್ರು ಎಲ್ಲೇ ಕೊನೆಯ ಅಂತ್ಯ ಆಯ್ತು ಅಲ್ಲಿಯವರೆಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಮಾರಕಗಳನ್ನ ಮಾಡಿ ಅವರನ್ನ ಗೌರವಿಸುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡಿದೆ. ಇದನ್ನೇ ಕಾಂಗ್ರೆಸ್ ಅನ್ನು ಕೇಳಿದ್ರೆ ನೀವೇನು ಮಾಡಿದ್ದೀರಿ ಅಂದ್ರೆ ಏನೂ ಮಾಡಿಲ್ಲ. ನೀವೇನು ಮಾಡಿದ್ದೀರಿ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿಬಿಟ್ರೆ ಅವ್ರನ್ನ, ಅವರಲ್ಲಿ ಉತ್ತರ ಇಲ್ಲ. ತಲೆ ಬಗ್ಗಿಸ್ಕೊಳ್ಳೋದಷ್ಟೇ ಅವ್ರಿಗೆ ಉತ್ತರ ಇರ್ತದೆ. ಇನ್ನೊಂದೆಡೆ ಹೋಗಿ ಸಂವಿಧಾನಕ್ಕೆ ಭಾರತೀಯ ಜನತಾ ಪಕ್ಷ ಎಲ್ಲೂ ಅಪಚಾರ ಮಾಡಿಲ್ಲ. ಆದ್ರೆ ಅಪಚಾರ ಮಾಡಿದ್ದು ಈ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಅಂತ ನಾನು ಮಾತ್ರ ಅಲ್ಲ, ಇಡೀ ದೇಶವೇ ಹೇಳ್ತದೆ. 25 ಜೂನ್ 75ರಲ್ಲಿ ನಮ್ಮ ಸಂವಿಧಾನವನ್ನ ಕೊಲೆ ಮಾಡಿದ ದಿನ ಮಾಡಿದ್ದ್ಯಾರು ಕಾಂಗ್ರೆಸ್. ಇದು ಸರ್ವರೂ ಮಾತಾಡ್ತಕ್ಕಂಥ ಮಾತು. ಅದರಿಂದಾಗಿ ಇವತ್ತು ನಾವು ಏನು ಸಂವಿಧಾನವನ್ನ ಕೊಂಡಾಡ್ತೇವೆ, ಸಂವಿಧಾನವನ್ನ ಗೌರವಿಸ್ತೇವೆ, ಇದೆಲ್ಲವನ್ನೂ ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಮಾಡಿದ್ದಾರೆ ಹೊರತು ಕಾಂಗ್ರೆಸ್ ಯಾವತ್ತೂ ಮಾಡಿಲ್ಲ. ಆದ್ರೆ ಈಗ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಂದು ಸಂವಿಧಾನವನ್ನ ಹಿಡ್ಕೊಂಡು ಓಡಾಡ್ತಿರ್ತಾರೆ. ಯಾಕೆ ಆ ಪರಿಸ್ಥಿತಿಗೆ ಬಂದ್ರು ಅವರು ಅಂದ್ರೆ, ನಮ್ಮಜ್ಜಿ ಕೊಲೆ ಮಾಡಿದ ಸಂವಿಧಾನ ಇದೇ ನೋಡಿ ಅಂತ ತೋರಿಸೋ ರೀತಿ ಇದೆ. ಅದು ಯಾವ್ದಾದ್ರು ಅಂದ್ರೆ ಅದೇ ನಮ್ಮಜ್ಜಿ ಕೊಲೆ ಮಾಡಿದ್ರಲ್ಲ ಅದೇ, ಈ ಭಾವನೆಗೆ ಬಂದಿದೆ. ಬಟ್ ಈಗ ಹೋಗ್ಲಿ, ಅದು ಹಿಡ್ಕೊಂಡು ಆಡುವಂತ ಪರಿಸ್ಥಿತಿಗೆ ಅವ್ರು ಯಾಕೆ ಬಂದ್ರು? ಮೊದಲಿಂದ ಗೌರವಿಸಿ ಬಂದಿದ್ದಿದ್ರೆ ಈಗ ವಿಶೇಷವಾಗಿ ಅದನ್ನ ಹಿಡ್ಕೊಂಡು ಓಡಾಡೋಂತ ಅವಶ್ಯಕತೆ ಅವ್ರಿಗೆ ಬರ್ತಿರ್ಲಿಲ್ಲ. ಈಗ ಯಾಕೆ ಬಂದಿದೆ ಅಂದ್ರೆ ಅವ್ರಿಗೆಲ್ಲೋ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಇದಕ್ಕೆ ನಾವು ದ್ರೋಹ ಮಾಡಿದ್ವಿ, ಆದ್ರಿಂದ ಈಗಾದ್ರೂ ನಾವು ಅದನ್ನ ಮರೆಮಾಚಬೇಕಂದ್ರೆ, ಜನರ ಮನಸ್ಸಿನಲ್ಲಿ ಇರ್ತಕ್ಕಂಥ ಆ ವಿಚಾರಗಳನ್ನ ನಾವು ಮರ್ತು ಹೋಗುವಾಗ ಮಾಡ್ಬೇಕಂದ್ರೆ ದಿನ ಇದನ್ನ ಹಿಡ್ಕೊಂಡು ಓಡಾಡಬೇಕು. ದಿನ ಹಿಡ್ಕೊಂಡು ಓಡಾಡ್ಲಿಕ್ಕೆ ಕಾರಣಕರ್ತರು ಯಾರು ಗೊತ್ತಾ? ಅದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ಯಾಕೆಂದ್ರೆ ನಾವೆಲ್ಲ ಕಡೆಯಲ್ಲೂ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಗೌರವ ಕೊಡೋದು ಹೆಚ್ಚಾದಾಗ ಅದನ್ನ ಅವರು ಅನಿವಾರ್ಯವಾಗಿ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ. ಇನ್ನು ಮುಂದೆ ಹೋಗಿ ಯೋಚನೆ ಮಾಡಬಹುದು ನೀವು. ಹಿಂದುತ್ವವನ್ನ ಬೈತಾರೆ ರಾಹುಲ್ ಗಾಂಧಿ ಅವರು, ದೇವರುಗಳನ್ನು ನಂಬಲ್ಲ ಅಂತಾರೆ, ಮುಸಲ್ಮಾನರು ದರ್ಗಾಗಳಲ್ಲಿ ಹೋಗಿ ಪ್ರೇಯರ್ ಮಾಡ್ತಾರೆ, ಚರ್ಚ್ಗಳಲ್ಲಿ ಹೋಗಿ ಪ್ರೇಯರ್ ಮಾಡ್ತಾರೆ. ನಮ್ಮ ಕಾರ್ಯಕರ್ತರು ಏನ್ ಮಾಡ್ಬಿಡ್ತಾರೆ, ಅವರು ಹಿಂದೂಗಳೇ ಅಲ್ಲ, ಅವರು ದೇವರನ್ನ ನಂಬಲ್ಲ ಅಂದಾಗ ಅವರು ಹೋಗಿ ಹೆಂಗ್ ಬೇಕೋ ನಾಮ ಹಾಕಕ್ಕೂ ಸರಿಯಾಗಿ ಗೊತ್ತಿರಲ್ಲ ಅವ್ರಿಗೆ, ಅದೆಲ್ಲ ಹಾಕೊಂಡು ನಾವು ಹಿಂದೂ ಅಂತ ತೋರಿಸ್ಕೊಳ್ಳಕ್ ಮಾಡ್ತಾರೆ. ಅಂದ್ರೆ ನಾನು ಈ ವಿಚಾರವನ್ನ ಹೇಳೋ ಅವಶ್ಯಕತೆ ಇರಲಿಲ್ಲ. ಈಗ ಯಾಕೆ ಹೇಳಿದೆ ಅಂದ್ರೆ, ತೋರ್ಪಡೆಗೆ ಏನ್ ಮಾಡ್ಬೇಕೋ
ಆ ತೋರ್ಪಡೆಯ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ಸಹೋದರರು ಹೇಳಿದರು, ನಮ್ಮ ಮಹೇಶ್ ಅವರು, ಸಂವಿಧಾನ ಪ್ರತಿಯೊಬ್ಬರ ಧರ್ಮಗ್ರಂಥ ಆಗಬೇಕು ಅಂತ. ಇದಾಗಿದೆಯಾ? 3 ಗ್ರಂಥಗಳು ಹೇಳಿದ್ರು ಅವರು. ಮುಸಲ್ಮಾನರದು ಕುರಾನ್, ಕ್ರೈಸ್ತರದು ಬೈಬಲ್, ಹಿಂದೂಗಳದು ನಮ್ಮದು ಭಗವದ್ಗೀತೆ. ಸರಿ, ಆದ್ರೆ ಇದು ಪ್ರೂವ್ ಆಗೋದು ಎಲ್ಲಿ? ಭಗವದ್ಗೀತೆ ಹಿಂದೂಗಳದ್ದು ಆಗಿದ್ರು ಕೂಡ ಹಿಂದೂಗಳು ಇದನ್ನು ವಿರೋಧ ಮಾಡುವವರು, ಹಿಂದುತ್ವವನ್ನು ವಿರೋಧ ಮಾಡುವವರನ್ನ ನಾವು ಕಾಣ್ತೇವೆ. ಬಟ್ ಅವ್ರನ್ನ ನಾವೇನು ಮಾಡಕ್ಕಾಗಲ್ಲ. ಹೆಚ್ಚಾಗಿ ಅವ್ರು ಏನಾದ್ರೂ ನಮ್ಮನ್ನು ವಿರೋಧ ಮಾಡಿ ಮಾತಾಡಿದ್ರೆ ಅವನಿಗೆ ಮಂಡೆ ಸರಿ ಇಲ್ಲ, ಬಿಟ್ಟು ಬಿಡಿ ಅಂತ ಸುಮ್ಮನೆ ಆಗ್ತೀವಿ. ಬೈಬಲ್ ಅನ್ನ ಓದಿ ಅದನ್ನ ಪ್ರಾರ್ಥನೆ ಮಾಡ್ಬೇಕಾಗಿರ್ತಕ್ಕಂಥ ಕ್ರೈಸ್ತರು ಯಾರಾದ್ರೂ ಬೈಬಲ್ನ ವಿರುದ್ಧ ಮಾತಾಡಿದ್ರು ಅವ್ರಿಗೂ ಜನ ಕೊಡೋ ಗೌರವ ಅಷ್ಟೇ, ಅವನ ಮಂಡೆ ಸರಿ ಇಲ್ಲ, ಬಿಟ್ಟು ಬಿಡಿ ಅಷ್ಟೇ, ಇನ್ನೇನು ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ಅವನಿಗೂ ಸ್ವಾತಂತ್ರ್ಯ ಇದೆಯಲ್ಲ. ಕುರಾನ್ನ ಯಾರಾದ್ರೂ ಮುಸಲ್ಮಾನರೇ ಅದನ್ನು ವಿರೋಧಿಸಿದ್ರು ಕೂಡ ಎಷ್ಟೋ ಜನ ವಿರೋಧಿಸೋರು ಇದ್ದಾರೆ, ಅವರನ್ನು ಅಷ್ಟೇ ಬಿಟ್ಟು ಬಿಡ್ತೀವಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಯಾರಾದ್ರೂ ನಿಂದಿಸುವುದಾಗ್ಲಿ, ಅದರ ವಿರುದ್ಧ ಮಾತಾಡಿದ್ರೆ ಕಂಬಿ ಎಣಿಸೋದು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕಾಗಲ್ಲ. ಅವರು ಕಂಬಿ ಹಿಂದೆ ಹೋಗ್ಲೇಬೇಕಲ್ಲ. ದಿಸ್ ವಿಲ್ ಪ್ರೂವ್ ದಟ್ ಇಟ್ ಬಿಲಾಂಗ್ಸ್ ಟು ಎವ್ರಿಬಡಿ. ಇದನ್ನ ಎಲ್ಲರೂ ಗೌರವಿಸಲೇಬೇಕು. ಗೌರವಿಸಲಿಲ್ಲ ಅಂದ್ರೆ ಅವರಿಗೆ ಶಿಕ್ಷೆ ಇದೆ. ಆದ್ರೆ ಧರ್ಮ ಗ್ರಂಥಗಳನ್ನು ವಿರೋಧಿಸಿದವರಿಗೆ ಶಿಕ್ಷೆ ಇಲ್ಲ. ಅವರು ಮಾನಸಿಕ ಅಸ್ವಸ್ಥರು ಅಂತ ಒಂದು ಬಿರುದು ಕೊಟ್ಟು ಬಿಟ್ಬಿಡ್ಬಹುದು ಅಷ್ಟೇ. ಆದ್ರೆ ಇದನ್ನ ಆ ರೀತಿ ಬಿರುದು ಕೊಡಕ್ ಬರೋದೇ ಇಲ್ಲ. ಆದ್ರಿಂದಾಗಿನೇ ಇವತ್ತೊಂದು ದಿವಸ ಸಂವಿಧಾನಕ್ಕೆ ತನ್ನದೇ ಆದ ಶಕ್ತಿ ಇದೆ. ಈ ದೇಶದ ಪ್ರಜೆಗಳ ಭವಿಷ್ಯವನ್ನ ರೂಪಿಸುವಂತಹ ಆಡಳಿತ ಯಂತ್ರವನ್ನ ತಹಬದಿಗೆ ತರತಕ್ಕಂಥ, ವ್ಯತ್ಯಾಸಗಳಾದಾಗ ಎಲ್ಲರನ್ನೂ ಸರಿಗೂಡಿಸ್ತಕ್ಕಂಥ ಮತ್ತು ಸರ್ವ ಧರ್ಮಗಳು, ಭಾಷೆಗಳು, ಪ್ರಾಂತ್ಯಗಳು ಈ ದೇಶವನ್ನು ಎಲ್ಲರನ್ನೂ ಒಗ್ಗಟ್ಟಿನಿಂದ ಇಡ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾತ್ರ. ಆದ್ರೆ ಕಾಂಗ್ರೆಸ್ನವ್ರು ಯಾಕೆ ಸಂವಿಧಾನದ ಬಗ್ಗೆ ಎಷ್ಟು ಚರ್ಚೆ ಮಾಡ್ತಿರ್ಲಿಲ್ಲ? ಸಂವಿಧಾನ ಇವತ್ತು ಬಂದಿದ್ದಲ್ವಲ್ಲ, ಸ್ವತಂತ್ರ ಬಂದ ತಕ್ಷಣ ಬಂತಲ್ಲ ನಮಗೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಂಡ್ರೆ ಕಾಂಗ್ರೆಸ್ಗೆ ಇಡಿಸ್ತಾ ಇರಲಿಲ್ಲ. ಅವರ ತತ್ವ, ನೀತಿ, ಸಿದ್ಧಾಂತಗಳು ಅವ್ರಿಗೆ ಬೇಕಿರಲಿಲ್ಲ. ಆದ್ರೆ ನಾವು ಹೆಚ್ಚು ಹೆಚ್ಚು ಸಂವಿಧಾನವನ್ನ ಚರ್ಚೆ ಮಾಡಿದ್ರೆ, ಇದು ಸಂವಿಧಾನ ಅಂದ ತಕ್ಷಣನೇ ನಮಗೆ ತಲೆಯಲ್ಲಿ ಬರೋದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ತಕ್ಷಣ ಅದು ಬಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪು ಜನರಿಗೆ ಬರ್ತದೆ. ಆಗ ನಮ್ಮನ್ನ ತಿರಸ್ಕಾರ ಮಾಡಿ ಅಂಬೇಡ್ಕರ್ ಅವರ ಪರವಾಗಿ ಜನ ಚಿಂತೆ ಮಾಡಲಿಕ್ಕೆ ಪ್ರಾರಂಭ ಆಗ್ತಾರೆ. ಅದರಿಂದಾಗಿ ಅಂಬೇಡ್ಕರ್ ಅವರು ನಮ್ಮನ್ನ ಏನಂದಿದ್ದಾರೆ? ಕಾಂಗ್ರೆಸ್ ಅನ್ನ ಅದನ್ನು ಸುಡುವ ಮನೆ. ಕಾಂಗ್ರೆಸ್ ಇಂದ ಈ ದೇಶಕ್ಕೂ ಭವಿಷ್ಯ ಇಲ್ಲ, ಜನರಿಗೂ ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಮೊದಲೇ ಹೇಳಿದ್ದಾರೆ. ಆ ಕಾರಣದಿಂದ ಈಗ ಅದು ಕ್ರಮೇಣ ಸತ್ಯ ಆಗ್ತಾ ಬರ್ತಾ ಇದೆ. ಈಗ ಅವರು ಅದು ಹೇಳಿದ್ರು, ಅದು ಸತ್ಯ ಆಗ್ತಾ ಬರ್ತಾ ಇದೆ. ಆ ಕಾರಣದಿಂದ ಕಾಂಗ್ರೆಸ್ನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಕಾಗಿರ್ಲಿಲ್ಲ. ಸಂವಿಧಾನ ನೀವೇನು ಮಾಡ್ಲಿಕ್ಕೆ ನಿಮಗೆ ಆಗ್ತಿರ್ಲಿಲ್ಲ. ಸಂವಿಧಾನವನ್ನ ಬದಲಾವಣೆ ಮಾಡ್ಲಿಕ್ಕೆ ಕಾಂಗ್ರೆಸ್ಗೂ ಆಗೋದಿಲ್ಲ, ಬಿಜೆಪಿಗೂ ಆಗೋದಿಲ್ಲ, ಯಾರಿಂದಲೂ ಆಗೋದಿಲ್ಲ. ಅದರಲ್ಲೂ ಭಾರತೀಯ ಜನತಾ ಪಕ್ಷ ಕಡಾಖಂಡಿತವಾಗಿದೆ. ಯಾವುದೇ ಕಾರಣಕ್ಕೆ ಸಂವಿಧಾನ ಬದಲಾಗುವುದಿಲ್ಲ ಅಂತೇಳಿ 100 ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ತೆಗೆದುಕೊಂಡಾಗೆಲ್ಲ ಮೋದಿ ಅವರು ಹೇಳಿದ್ದಾರೆ ಅದನ್ನ. ಆದ್ರೂ ಕೂಡ ಇನ್ನೂ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದನ್ನ ಕಾಂಗ್ರೆಸ್ನವರು ನಿಲ್ಲಿಸಿಲ್ಲ. ಇದರ ಮಧ್ಯದಲ್ಲೂ ಕೂಡ ನೀವು ನೋಡಿರಬಹುದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದ ಕಾರಣದಿಂದಾಗಿ ನನ್ನಂತ ಒಬ್ಬ ಚಾಮಾರುವ ವ್ಯಕ್ತಿಯು ಈ ದೇಶದ ಪ್ರಧಾನಿ ಆಗಬಹುದು ಅನ್ನೋದನ್ನ
ನಾನು ಪ್ರೂವ್ ಮಾಡಿದ್ದೇನೆ, ನಾನು ಆಗಿದ್ದೇನೆ ಅಂತ ಹೇಳಿಕೊಂಡ್ರು. ಕಾಂಗ್ರೆಸ್ಸಿನ ಒಬ್ಬರಾದ್ರೂ ಈ ಮಾತನ್ನ ಅವತ್ತಾದ್ರೂ ಹೇಳಿದಾರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಆಗಿದೆ ಅಂತ ಹೇಳ್ತಾರ? ಏನು ಹೇಳಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.